ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡ್ತಾರೆ. ಇನ್ನು ಪಕ್ಷದ ಶಾಸಕರ ಜೊತೆ ಚರ್ಚಿಸಿ ಇಂದೇ ಅಂತಿಮ ಸಾಧ್ಯತೆ. ಟಿವಿಕೆಯ ಎಲ್ಲ ಶಾಸಕರಿಗೆ ಕಚೇರಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಬಹುತೇಕವಾಗಿ ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಟೈಮ್ ಫಿಕ್ಸ್ ಅನ್ನ ಮಾಡ್ತಾರೆ. ಪಕ್ಷದ ಶಾಸಕರ ಜೊತೆ ಚರ್ಚಿಸಿ ಇಂದೇ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ಪಕ್ಕಾ ವಿಜಯ್ ದಳಪತಿ ಅವರು ತಮಿಳುನಾಡಲ್ಲಿ ಸಿಎಂ ಆಗೋದು ಪಕ್ಕಾ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಮಾರುತಿ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಜೊತೆ ಸುಮಾರು 40 ನಿಮಿಷಗಳ ಮಾತುಕತೆ ಆದ ಬಳಿಕ ಹೊರಗಡೆಗೆ ಬಂದಿರುವಂತಹ ವಿಜಯ್ ಅವರು ಮಾಧ್ಯಮಗಳ ಜೊತೆ ಏನು ಮಾತನಾಡಿಲ್ಲ. ಆದರೆ ಪಕ್ಷದ ಶಾಸಕರು 108 ಶಾಸಕರು ಕೂಡ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ. ಸರ್ಕಾರ ರಚನೆ ವಿಚಾರದಲ್ಲಿ ಯಾರೂ ಕೂಡ ಹೇಳಿಕೆಗಳನ್ನು ಕೊಡಬಾರ್ದು. ಒಟ್ಟಾರೆ ಒಂದು ರೀತಿ ಮಾಸ್ ಸೂಚನೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರೆ ಗೊಂದಲಗಳು ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಆತಂಕ ಇರ್ಬೋದು. ಹೀಗಾಗಿ ಸರ್ಕಾರ ರಚನೆ ಆಗುವವರೆಗೂ ಕೂಡ ಯಾರೂ ಮಾಧ್ಯಮಗಳ ಮುಂದೆ ಟಿವಿಕೆ ಸರ್ಕಾರ ರಚನೆ ಮಾಡುತ್ತಿರೋದರ ಬಗ್ಗೆ ಹೇಳಿಕೆಯನ್ನು ಕೊಡಬೇಡಿ ಅನ್ನುವಂಥ ಒಂದು ಸೂಚನೆ ಟಿವಿಕೆ ಪಕ್ಷದಿಂದ ಬಂದಿದೆ. ಮತ್ತೊಂದು ಕಡೆ ವಿಜಯ್ ಅವರಿಗೆ ಇಷ್ಟು 2-3 ದಿನಗಳಿಂದ ಇದ್ದಂತಹ ಆತಂಕ ಇವತ್ತು ಒಂದು ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಪಕ್ಷಗಳು ವಿಜಯ್ ಅವರ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಅವ್ರಿಗೆ ಬೇಕಾಗಿದ್ದಂತಹ 6 ಶಾಸಕರ ಬೆಂಬಲ ಏನು ಬೇಕಾಗಿತ್ತು ಅದಕ್ಕೆ ಎಲ್ಲ ದಾರಿಗಳು ಕೂಡ ಸುಗಮವಾಗಿದ್ದಾವೆ. CPI ಮತ್ತು CPI ಅವರು ಈಗ ಇವತ್ತು ಅನೌನ್ಸ್ ಮಾಡಿದ್ದಾರೆ. CPM ಅವರು ನಾಳೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. VCK ಅವರು ಬಹಿರಂಗವಾಗಿ ನಿನ್ನೆ ಇದ್ದಂತಹ ನಿಲುವನ್ನು ಬದಲಾವಣೆ ಮಾಡಿಕೊಂಡು ಇವತ್ತು ವಿಜಯ್ ಅವರನ್ನು ನಾವು ಬೆಂಬಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅವ್ರಿಗೆ ಇದ್ದಂತಹ ಮ್ಯಾಜಿಕ್ ನಂಬರ್ನ ಆತಂಕ ಏನಿತ್ತು ಆ ಆತಂಕ ದೂರ ಆಗಿದೆ. ಬಹುತೇಕ ವಿಜಯ್ ಅವರು ದಿನಾಂಕ ಇವತ್ತೇ ನಿಗದಿ ಮಾಡಬಹುದು, ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ ಪ್ರಮಾಣ ವಚನಕ್ಕೆ ಕಾರ್ಯಕರ್ತರು ಬರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ನಿರ್ಧಾರಗಳಾಗಿದ್ದಾವೆ. ಇವತ್ತೇ ನೆಹರು ಸ್ಟೇಡಿಯಂ ಅದಕ್ಕೆ ಬಹಳಷ್ಟು ಅದ್ದೂರಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಆದರೆ ರಾತ್ರಿ ಹಾಗೆ ಹೋಲ್ಡ್ ನಲ್ಲಿ ಮತ್ತೊಂದು ಬ್ರೇಕಿಂಗ್ ಕೂಡ ಈಗ ಲಭ್ಯವಾಗ್ತಾ ಇದೆ. ಟಿವಿಕೆ ಸರ್ಕಾರ ರಚನೆಗೆ ಕ್ಷಣಕ್ಕೂ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ. ಟಿವಿಕೆಯ ಎಲ್ಲ 107 ಶಾಸಕರಿಗೆ ನಿರ್ಬಂಧಾಜ್ಞೆ, ಇನ್ನು ಗ್ಯಾಗ್ ಆರ್ಡರ್ ಕ್ರಮ ಕೈಗೊಂಡಿರುವ ಟಿವಿಕೆ ಮುಖ್ಯಸ್ಥ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ನೀಡದಂತೆ ಕಟ್ಟಾಜ್ಞೆಯನ್ನ ವಹಿಸಿದ್ದಾರೆ. ಯಾವುದೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬಾರದು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಚೆನ್ನೈನಲ್ಲಿರುವ ಟಿವಿಕೆ ಕಚೇರಿಗೆ ಆಗಮಿಸಿರುವ ಎಲ್ಲ 107 ಶಾಸಕರು ಟಿವಿಕೆ ಸರ್ಕಾರ ರಚನೆಗೆ ಕ್ಷಣಕ್ಕೂ ಕೂಡ ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ. ಟಿವಿಕೆಯ ಎಲ್ಲ 107 ಶಾಸಕರಿಗೆ ನಿರ್ಬಂಧಾಜ್ಞೆ, ಗ್ಯಾಗ್ ಆರ್ಡರ್ ಕ್ರಮ ಕೈಗೊಂಡಿರುವ ಟಿವಿಕೆಯ ಮುಖ್ಯಸ್ಥ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಕಟ್ಟಾಜ್ಞೆಯನ್ನ ವಹಿಸಿದ್ದಾರೆ. ಯಾವುದೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ನೋಡ್ತಾ ಇರ್ಬೋದು ಒಂದ್ ಕಡೆ ಈಗಾಗಲೇ ಟಿವಿಕೆ ಸರ್ಕಾರ ರಚನೆಗೆ ಕ್ಷಣಕ್ಕೂ ಕೂಡ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಏನಾಗ್ತಾ ಇದೆ ಟಿವಿಕೆ ಪಕ್ಷದಲ್ಲಿ ಈಗ ಪ್ರೆಸೆಂಟ್? ಇಲ್ಲ, ಟಿವಿಕೆ ನಾಯಕ ರಾಜ್ಯಪಾಲರನ್ನು ಭೇಟಿ ಮಾಡಿದ ಬಳಿಕ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರಾಜಭವನದಿಂದ ಸಿಕ್ಕಂತೆ ಕಾಣಿಸ್ತಾ ಇದೆ. ಅವರು ಇವತ್ತು 2ನೇ ಬಾರಿಗೆ ನಿನ್ನೆ ರಾಜಭವನಕ್ಕೆ ತೆರಳಿದ್ರು, ಮನವಿ ಮಾಡಿದ್ರು, ನಿನ್ನೆ ಫಲಪ್ರದ ಆಗಿರಲಿಲ್ಲ. ಇವತ್ತು 2ನೇ ಬಾರಿ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ಮಾಡಿದಾಗ ಅವ್ರಿಗೆ ಕಾನೂನಾತ್ಮಕವಾದಂತಹ ಒಂದು ವಿಚಾರಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಆಗಿರಬಹುದು. ಹಾಗಾಗಿ ಬಹುತೇಕ ಯಾವುದೇ ಕ್ಷಣದಲ್ಲಿ ಯಾವ ದಿನಾಂಕದಂದು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ರಾಜಭವನದಲ್ಲೇ ಸಂದೇಶ ಬರುವಂತಹ ಸಾಧ್ಯತೆ ಇದೆ. ಆದರೆ ನಿನ್ನೆವರೆಗೂ ಕೂಡ ಸಂಖ್ಯಾಬಲದ ಮ್ಯಾಜಿಕ್ ನಂಬರನ್ನು ಕೇಳ್ತಿದ್ದಂತಹ ರಾಜ್ಯಪಾಲರು ಇವತ್ತು ತಮ್ಮ ಧೋರಣೆಯಲ್ಲಿ ಸ್ವಲ್ಪ ಸಡಿಲ ಮಾಡಿಕೊಂಡಂತೆ ಕಾಣಿಸ್ತಿದೆ. ಹೀಗಾಗಿ 108 ಶಾಸಕರಿರುವಂತಹ ಈ ಟಿವಿಕೆ ಪಕ್ಷಕ್ಕೆ ಬೇರೆ ಬೇರೆ ಪಕ್ಷಗಳು ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಮ್ಯಾಜಿಕ್ ನಂಬರ್ ದಾಟೋದು ಕಷ್ಟ ಏನು ಆಗೋದಿಲ್ಲ. ಜೊತೆಗೆ ಏನು ಹಿಂದೆ ಸುಪ್ರೀಂ ಕೋರ್ಟ್ನ
ಆದೇಶಗಳಾಗಿರ್ಬೋದು, SR ಬೊಮ್ಮಾಯಿಯವರ ಪ್ರಕರಣದಿಂದ ಹಿಡಿದು ಇತ್ತೀಚಿನ ಹಲವು ಪ್ರಕರಣಗಳು ಸುಪ್ರೀಂ ಕೋರ್ಟ್ವರೆಗೂ ಹೋದಾಗ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ರಾಜಭವನಕ್ಕೆ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಫಲಿತಾಂಶದಲ್ಲಿ ಗೆದ್ದು ಬೀಗಿರುತ್ತೋ ಅಂಥ ಪಕ್ಷದ ನಾಯಕನನ್ನು, ಶಾಸಕಾಂಗ ಪಕ್ಷದ ನಾಯಕನನ್ನು ಆಹ್ವಾನ ಮಾಡುವಂಥದ್ದು ರಾಜ್ಯಪಾಲರ ಕೆಲಸ. ಅದಾದ ಬಳಿಕ ಬಹುಮತ ಸಾಬೀತುಪಡಿಸಬೇಕಾಗಿರುವಂಥದ್ದು ವಿಧಾನಸಭೆಯ ಒಳಗಡೆಯ ಬಿಟ್ಟರೆ ರಾಜಭವನದಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ನ ಆದೇಶಗಳು ಇರೋದ್ರಿಂದ ಬಹುತೇಕ ರಾಜ್ಯಪಾಲರು ಈ ಆದೇಶಗಳಿಂದಾಗಿ ಇವತ್ತು ರಾಜಭವನಕ್ಕೆ ವಿಜಯ್ ಅವರನ್ನು ಕರೆಸ್ಕೊಂಡು ಮಾತುಕತೆ ಆಡಿರುವಂಥದ್ದು. ಜೊತೆಗೆ ಸರ್ಕಾರ ರಚನೆಗೆ ಅವರಿಗೆ ಅವಕಾಶವನ್ನು, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ ಅದಕ್ಕೆ ಮನವಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತಿದೆ. ಇನ್ನೇನು ದಿನಾಂಕ ಅಷ್ಟೇ ಫಿಕ್ಸ್ ಮಾಡಬೇಕಾಗಿರೋದು, ಸ್ಥಳ ಮತ್ತು ದಿನಾಂಕ. ಅದು ಬಹುತೇಕ ರಾಜಭವನ ಆ ಸಂದೇಶವನ್ನು ಕಳಿಸ್ಕೊಡುತ್ತೆ. ಆದರೆ ರಾಜಭವನಕ್ಕೆ ಹೋಗಿ ಬಂದ ಬಳಿಕ ವಿಜಯ್ ಅವರು ಕೊಟ್ಟಿರುವಂಥ ಒಂದು ಸಂದೇಶ ನೋಡಿದ್ರೆ ಬಹುತೇಕ ಎಲ್ಲ ಶಾಸಕರು ಕೂಡ 108 ಶಾಸಕರು ಕೂಡ ಯಾರೂ ಮಾಧ್ಯಮಗಳ ಮುಂದೆ ಹೋಗಿ ಬೇಕಾಬಿಟ್ಟಿಯಾಗಿ ಮಾತಾಡೋದು ಬೇಡ ಅಂತ. ಸಹಜ, ಗೆದ್ದಿರುವಂತಹ ಶಾಸಕರು ಏನಾದರೂ ಒಂದು ಹೇಳಿಕೆಗಳನ್ನು ಕೊಟ್ಟರೆ ಬೇರೆ ಬೇರೆ ಅಂಗಪಕ್ಷಗಳಿಗೆ, ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸ್ಕೊಂಡು ರಚನೆ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ TVK ಪಕ್ಷ ಇದೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಟ್ಟಾಗ ಗೊಂದಲಗಳು ಹೆಚ್ಚಾಗೋದಾಗೆ ಜಾಸ್ತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂಥ ನಾಯಕತ್ವ ವಿಚಾರದಲ್ಲಿ ಪ್ರತಿದಿನವೂ ಕೂಡ ಯಾವ್ಯಾವ ಹೇಳಿಕೆಗಳು ಹೇಗೆ ಬರ್ತವೆ ಅಂತ ನಾವು ನೋಡಿದ್ವಿ. ಹೀಗಾಗಿ ಗೊಂದಲ ದಿನೇ ದಿನೇ ಇಂಥ ವಿಚಾರಗಳಲ್ಲಿ ಗೊಂದಲಗಳು ಹೆಚ್ಚಾಗ್ತಿರುವಂಥದ್ದು. ಇದನ್ನು ಭಾಳಷ್ಟು ನಾಜೂಕಿಂದ ನಿರ್ವಹಿಸ್ತಿದ್ದಂತೆ ಕಾಣಿಸ್ತಿದೆ ವಿಜಯ್ ಅವರು. ಹೀಗಾಗಿ ಹೊರಗಡೆಗೆ ಬಂದ ತಕ್ಷಣ ತಮ್ಮ ಪಕ್ಷದ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರೂ ಕೂಡ ಮಾಧ್ಯಮಗಳ ಮುಂದೆ ಮಾತಾಡಬೇಡಿ ಅಂತ. ಬಹುತೇಕ ವಿಜಯ್ ಅವರಿಗೆ ಒಂದು ಕನ್ಫರ್ಮೇಷನ್ ಸಿಕ್ಕಂತೆ ಕಾಣಿಸ್ತಿದೆ. ಹೀಗಾಗಿ ಇನ್ನೇನು ನಾವು ಕೆಲವು ಕ್ಷಣಗಳಷ್ಟೇ ಕಾಯಬೇಕು. ದಿನಾಂಕ ಯಾವತ್ತು ಅಂತ ಘೋಷಣೆ ಆಗುತ್ತೆ ಅಧಿಕೃತವಾಗಿ, ಅದನ್ನು ಕಾಯಬೇಕಾಗಿದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.